ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಪ್ಪು ಮತ್ತು ಸಿರಿ ಇಬ್ಬರು ಕೂಡ ಈ ರೀತಿಯಾಗಿ ಆಟ ಆಡ್ತಾಯಿದ್ರು. ಆವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ನನಗಂತೂ ಅಪ್ಪು ಈ ರೀತಿ ಸಿರಿನ ಆಟಾಡ್ಸೋದನ್ನು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಅವಳು ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಿರ್ತಾಳೆ. ಅದರಲ್ಲೂ ಈ ರೀತಿಯಾಗಿ ಜೋರಾಗಿ ನಗ್ತಾ ಅವಳು ಆಟ ಆಡೋವಾಗೆಲ್ಲ ನಂಗೆ ತುಂಬಾ ಖುಷಿಯಾಗಿ ವಿಡಿಯೋ ಮಾಡ್ಕೊತೀನಿ. ಯಾಕೆ ಅಂದರೆ ತುಂಬ ಕ್ಯೂಟಾಗಿ ಕಾಣ್ತಾ ಇರ್ತಾಳೆ. ಹಾಗೆಯೇ ಇದನ್ನೆಲ್ಲ ನಾನು ಸೇವ್ ಮಾಡ್ಕೋಬೇಕು. ಅವ್ರು ಚಿಕ್ಕವರಿರುವಾಗ ಯಾವ ರೀತಿಯಾಗಿ ಆಟ ಆಡ್ತಾಯಿದ್ರು ಅಂತ ಫ್ಯೂಚರಲ್ಲಿ ಕೂಡ ಅವರು ನೋಡ್ಬೋದಲ್ವ. ಸೊ ಆದಷ್ಟು ನಾನು ರಾ ಆಗೇ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಡೋಣ ಅಂತ ಬೇಗ ಮಾಡ್ಕೊಳ್ತಾ ಇದ್ದೆ. ಸೊ ಒಂದು ಸ್ವಲ್ಪ ವ್ಯಾಕ್ಯೂಮ್ ಕ್ಲೀನರ್ನಲ್ಲೇ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಬಂದೆ. ಸಣ್ಣ ಧೂಳೆಲ್ಲ ಏನಾದರೂ ಇದ್ದರೆ ಅದರಲ್ಲೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ನಾನು ಮತ್ತೆ ಕಸ ಗುಡಿಸ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಇನ್ನೊಂದು ಸತಿ ಕಸ ಗುಡಿಸಿದ್ರೂ ಕೂಡ ಏನು ಅಷ್ಟಾಗಿ ಧೂಳು ಆ ಥರದ್ದೆಲ್ಲ ಏನೂ ಬರೋದೇ ಇಲ್ಲ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಕಾರ್ಪೆಟ್ ಎಲ್ಲನೂ ಕೂಡ ಆವಾಗವಾಗ ನೀಟಾಗಿ ವ್ಯಾಕ್ಯೂಮ್ ಮಾಡಿಕೊಂಡ್ರೆ ಅಲ್ವಾ ಕ್ಲೀನಾಗೇ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ದಿನ ಆದ್ರೂ ವ್ಯಾಕ್ಯೂಮ್ ಕ್ಲೀನರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಬರ್ತೀನಿ. ಕೆಲಸ ಎಲ್ಲ ಕೂಡ ಆಯಿತು. ಇನ್ನೇನು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತು, ಎಲ್ಲನೂ ಆಯಿತು. ಆ್ಯಂಡ್ ಇವತ್ತು ನಮ್ಮ ಪಪ್ಪ ಮಮ್ಮಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಆ್ಯಂಡ್ ಇವತ್ತೇ ಒಂದು ಬೇಜಾರಿನ ವಿಷಯ ಕೂಡ ಆಗಿದೆ ನಮ್ಮ ಮನೆಯಲ್ಲಿ. ನಮ್ಮ ಮನೆಗೆ ಮಾತ್ರನೇ ಏನು ಅಂತ ಅಂದರೆ ನೆನ್ನೆ ನೈಟ್ ಜೀವನ್ ಬಟ್ಟೆ ವಾಶಿಗೆ ಅಂತ ಹಾಕೋಕ್ಕೆ ತೊಗೊಂಡು ಹೋಗಿದ್ದಾರೆ. ವಾಶಿಗೆ ಕೂಡ ಹಾಕಿದ್ದಾರೆ. ಆವಾಗ ನಮ್ಮದು ವಾಷಿಂಗ್ ಮಿಷಿನ್ ಏನಾಗಿದೆ, ಸುಮ್ಮನೆ ಜೋರಾಗಿ ಸೌಂಡ್ ಬರ್ತಾಯಿತ್ತು. ಇದೇನು ಇಲ್ಲಿ ಈ ಥರ ಸೌಂಡ್ ಬರ್ತಿದೆಯಲ್ಲ, ನಾವೆಲ್ಲೋ ಹೊರಗಡೆಯಿಂದ ಎಲ್ಲೋ ಸೌಂಡ್ ಬರ್ತಾ ಇರಬೇಕು ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆಗೋಗ್ಬಿಟ್ವಿ. ಆಮೇಲೆ ತುಂಬ ಜಾಸ್ತಿ ಜೋರಾಗಿ ಸೌಂಡ್ ಬರ್ತಾಯಿತ್ತಲ್ಲ, ಅವಾಗ ಅಪ್ಪು ಏನು ನೋಡ್ತೀನಿ ಅಂತ ಮೇಲ್ಗಡೆ ಹೋಗಿ ನೋಡಿದ್ದಾನೆ. ಆವಾಗ ವಾಷಿಂಗ್ ಮಿಷಿನ್ ಫುಲ್ ದಡ ದಡ ಅಂತ ಜೋರು ಸೌಂಡ್ ಆಗ್ತಿತ್ತು. ಸರಿ, ಆವಾಗ ಇಮಿಡಿಯೇಟಾಗಿ ವಾಷಿಂಗ್ ಮಿಷಿನ್ ಆಫ್ ಮಾಡಿ ಏನಾಗಿದೆ ಅಂತ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಹೊರಗಡೆ ನೋಡಿದ್ರೆ ಹಿಂಗೆ ಅಳ್ಳಾಡುತ್ತಲ್ವ ಆ ಥರ ಆಗ್ಬಿಟ್ಟಿದೆ. ತಿರುಗ್ತಾನೆ ಇಲ್ಲ ಅದು ಕರೆಕ್ಟಾಗಿ. ಆದರೆ ಖಾಲಿ ಬಟ್ಟೆ ಇಲ್ದಂತೆ ಆನ್ ಮಾಡಿದ್ರೂ ತಿರುಗ್ತಾನೆ ಇರಲಿಲ್ಲ. ಸರಿ, ಇನ್ನೇನು ಮಾಡೋದು ಅಂತ ನೈಟೇ ಬೇಜಾರಾಯಿತು. ನೈಟ್ ಫುಲ್ ನನಗೆ ನಿದ್ದೆನೇ ಸರಿಗಾಗಲಿಲ್ಲ. ಯಾಕೆ ಅಂತಂದರೆ ಎಲ್ಲೋ ಏನೋ ಒಂದು ಆರಾಮಾಗಿದೆ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಏನಾದರೂ ಒಂದು ಪ್ರಾಬ್ಲಮ್ ಬಂದುಬಿಟ್ಟಿರುತ್ತಲ್ಲಪ್ಪ ಅಂತ. ಈಗ ಲಾಸ್ಟ್ ಟೈಮ್ ನೋಡಿದ್ರೆ ಅಲ್ಲಿ ಹಿಂದೆಗಡೆದು ಅದೇನು ಚೇಂಬರ್ ಹೋಗುತ್ತೆ ಅಲ್ವಾ, ಅಲ್ಲಿ ಹೆಗ್ಣ ತೊಡ್ಬಿಟ್ಟು ಪೈಪೆಲ್ಲ ಹಾಳು ಮಾಡೋಕ್ಕಿತ್ತು. ಅದನ್ನು ಸರಿ ಮಾಡ್ಸೋಕ್ಕೆ ಅಂತ ಇನ್ನೂ ಹುಡುಕ್ತಾ ಇದ್ದೀವಿ. ಯಾರೂ ಕೂಡ ಪ್ಲಂಬರೇ ಸಿಗ್ತಾಯಿಲ್ಲ. ಅದೊಂದು ಕಡೆ ತಲೆ ಕೆಡಿಸ್ಕೊಳ್ಳೋಣ ಅಂತ ಅಂದರೆ ಇವಾಗ ಆಲ್ರೆಡಿ ಇದು ಹಿಂಗಾಗಿದೆ. ಇವಾಗ ಮಳೆಗಾಲ ಬರೋ ಅಷ್ಟೊತ್ತಿಗೆ ಹೊರಗಡೆ ಅದು ಈಚೆಗಡೆ ಗೇಟ್ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಯಾವುದನ್ನು ನೋಡೋದು ಯಾವುದನ್ನು ಬಿಡೋದು ಒಂಥರ ತಲೆ ಕೆಟ್ಟು ಗೊಬ್ಬರ ಹಿಡ್ದು ಹೋಗಿದೆ. ನನಗಂತೂ ಒಂಥರ ಬೇಜಾರಾಯಿತು. ನೈಟೆಲ್ಲ ಸರಿಗೆ ನಿದ್ದೆನೂ ಆಗಲಿಲ್ಲ ನನಗೆ. ಬೆಳಗ್ಗೆ ಬೇಜಾರಲ್ಲೇ ಎದ್ಮೇಲೆ ಪಪ್ಪ ಮಮ್ಮಿಗೆ ಕಾಲ್ ಮಾಡಿ ವಿಶ್ ಕೂಡ ಮಾಡಿದೆ. ಇನ್ನೇನು ಅವ್ರ ಹತ್ರನೂ ಕೂಡ ಶೇರ್ ಮಾಡಿಕೊಂಡೆ. ಜೊತೆಗೆ ಒಂದಷ್ಟು ಕೆಲಸಗಳು ಕೂಡ ಇತ್ತು ಹೊರಗಡೆ ಹೋಗಿ ಮಾಡ್ಕೊಂಡು ಬರೋ ಅಂಥದ್ದು. ನನಗೆ ಯಾವುದೂ ಕೂಡ ಇವತ್ತು ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಮನೆ ಕೆಲಸನೂ ಕೂಡ ಅಷ್ಟಾಗಿ ಏನೂ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಏನಂದರೆ ಮಾಡಲೇಬೇಕು, ಇವತ್ತು ಮಂಗಳವಾರ ಸಂಜೆ ವಾರ ಮಾಡಬೇಕು. ಸೊ ಹಾಗಾಗಿ ಮಾಡೋಣ ಅಂತೆಲ್ಲ ಮಾಡ್ಕೊಂಡಿದ್ದಾಯಿತು. ಇನ್ನು ಇವತ್ತು ತಿಂಡಿಗೆ ಬಂದುಬಿಟ್ಟು ಒಂದೇ ಸರಿ ಸಾಂಬಾರನ್ನ ಕೂಡ ಮಾಡಿದ್ದಾಯಿತು. ಸಾಂಬಾರು ಒಂದೇ ಸರಿ ಮಾಡಿಬಿಟ್ರೆ ಮತ್ತು ಮಧ್ಯಾಹ್ನಕ್ಕೆ ನೈಟ್ಗೆ ಕೂಡ ಆಗುತ್ತೆ ಅಂತ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು. ಇನ್ನು ಪಾಪುನೂ ಕೂಡ ಎದ್ದಿಲ್ಲ. ಸೊ ಅವಳು ಎದ್ದ ಮೇಲೆ ಅವಳಿಗೂ ಕೂಡ ಸರಿಯೆಲ್ಲ ತಿನ್ನಿಸ್ಬಿಟ್ಟು ಅಪ್ಪುಗೆ ಕೂಡ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂದ್ಕೊಂಡು ಆಮೇಲೆ ಸ್ನಾನ ಮಾಡೋಣ ಅಂತ. ಸಂಜೆಗೆ ಪೂಜೆಗೆ ಆಗುತ್ತೆ ಅಂತ ಅಷ್ಟೇನೆ, ಇನ್ನೇನೂ ಇಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಇದೊಂದು ವಾಷಿಂಗ್ ಮಿಷಿನ್ ಹಿಂಗೆ ಆಯ್ತಲ್ಲ, ವಿತೌಟ್ ವಾಷಿಂಗ್ ಮಿಷಿನ್ ನಿಜವಾಗ್ಲೂ ನಾನು ಹೋಗಿ ಬಟ್ಟೆ ಒಗೆದು ಮಾಡಬೇಕು ಅಂತಂದರೆ ಆಗಲ್ಲ. ಅದೊಂಥರ ಫುಲ್ ತಲೆ ಕೆಟ್ಟೋದಂಗೆ ಹೋಗ್ಬಿಡುತ್ತೆ ನನಗಂತೂ. ಈ ಕಡೆ ಮನೆ ಕೆಲಸನೇ ಮಾಡಲ್ಲ, ಬಟ್ಟೆವನ್ನೇ ಹೋಗಿಲ್ಲ. ಅಯ್ಯೋ ಆಗಲ್ಲಪ್ಪ. ನನಗೆ ನಿಜವಾಗ್ಲೂ ಇದೆ ಅನ್ಕೊತಾ ಇದ್ದೆ ನಾನು ನೈಟು. ಏನಾದ್ರು ವಾಷಿಂಗ್ ಮಿಷಿನ್ ಇಲ್ದಂತೆ ನಾನು ಇಷ್ಟು ವರ್ಷ ಬಟ್ಟೆ ಒಗಿಬೇಕು ಅಂತ ಅಂದಿದ್ದಿದ್ರೆ ಸಖತ್ ಕಷ್ಟ ಆಗೋಗ್ಬಿಟ್ಟಿರೋದು. ಆ್ಯಂಡ್ ಯಾರು ವಾಷಿಂಗ್ ಮಿಷಿನ್ ಇಲ್ದಂತೆ ಈಗಲೂ ಬಟ್ಟೆ ಒಗಿತಿದ್ದೀರಾ ಅವ್ರಿಗೆಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಅಷ್ಟು ಈಸಿ ಇರೋಲ್ಲ. ಯಪ್ಪ ಸಾಕಾಗುತ್ತೆ. ನನಗೆ ನೈಟ್ ನಾವೇನು ಬಟ್ಟೆ ವಾಷಿಗೆ ಹಾಕಿದ್ವಿ ಅಲ್ವಾ, ಅದನ್ನು ಬೆಳಗ್ಗೆ ಎದ್ದು ಜಾಲ್ಸೋದಕ್ಕೆ ಸಖತ್ತು ಕೈ ನೋವು ಬಂದುಬಿಡ್ತು. ಆಗ್ತಾನೇ ಇರಲಿಲ್ಲ. ಅದೊಂಥರ ಬಟ್ಟೆ ಹಿಂಡೋದಕ್ಕೆ ಆಗ್ತಿಲ್ಲ ನನಗೆ. ಇದೆಲ್ಲ ಫುಲ್ ಪೇಯ್ನ್ ಆಗ್ತಾಯಿತ್ತು.
ಸರಿ ಬಿಡು ಹೆಂಗೋ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡಿ ಒಣಗಾಕ್ದೆ. ಸೊ ಈ ರೀತಿ ಇವಾಗ ವಾಷಿಂಗ್ ಮಿಷಿನ್ ಇಲ್ಲ ಅಂತ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತಾಯಿತ್ತು ನನಗೆ. ಇದ್ದಾಗ ಬಟ್ಟೆ ಎಲ್ಲ ತೊಗೊಂಡೋಗಿ ಮಾಮೂಲಿ ಹಾಕ್ಬಿಡ್ತಾಯಿದ್ವಿ. ಇವಾಗ ಹಾಳಾಗಿದ್ದ ದಿನ ನೋಡಿ ಅದು ನಮಗೆ ಕೆಲಸ, ಎಕ್ಸ್ಟ್ರಾ ಕೆಲಸ. ಅದರಲ್ಲೂ ನೀನು ವಾಶ್ ಮಾಡ್ಕೊಂಡು ಕೂತ್ಕೊಬೇಕು ಅಂದಿದ್ದಿದ್ರೆ ಅದು ಇದ್ದಿದ್ದು ಜಾಸ್ತಿ ಕೆಲಸ ಆಗೋಗ್ಬಿಟ್ಟಿರೋದು. ಅದು ಯಾಕೆ ಸಡನ್ನಾಗಿ ಹಂಗೆ ಆಯಿತು ಅಂತಲೂ ಗೊತ್ತಿಲ್ಲ. ನಾನು ಕೂಡ ಸ್ಯಾಮ್ಸಂಗ್ ಕಂಪ್ನಿಯವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಅವರು ವಿಡಿಯೋ ಕಾಲ್ ಮುಖಾಂತರ ಏನು ಪ್ರಾಬ್ಲಮ್ ಆಗಿದೆ ಅಂತೆಲ್ಲನೂ ಕೂಡ ನೋಡಿದ್ದಾರೆ. ಮಧ್ಯಾಹ್ನ ಹಾಗೇನೋ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ರಿಪೇರ್ ಮಾಡೋರನ್ನು. ನೋಡೋಣ ಅವ್ರು ಬಂದುಬಿಟ್ಟು ಏನು ಹೇಳ್ತಾರೆ ಅಂತ. ಇನ್ನು ಜೇಬಿಗೆ ಎಷ್ಟು ಕತ್ರಿ ಬೀಳುತ್ತೋ ಗೊತ್ತಿಲ್ಲ, ಅದೊಂಥರ ಬೇರೆ ತಲೆನೋವು. ನೋಡೋಣ ಹೇಗಾಗುತ್ತೆ, ಏನು ಮಾಡ್ತಾರೆ ಅಂತ. ಒಂದು 2 ಗಂಟೆ ಹಾಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಆರಾಮಾಗಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಇರ್ಬೋದು. ನೋಡೋಣ ಹೇಗಾಗುತ್ತೆ ಅಂತ. ಸ್ಯಾಮ್ಸಂಗ್ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿಬಿಟ್ಟು ಕಂಪ್ಲೇಂಟ್ನ ಕೂಡ ರೈಸ್ ಮಾಡಿದೆ. ಅವರು ಒಂದು 2 ಗಂಟೆ ಹಾಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಸೊ ಅವರು ಕೂಡ ಬಂದರು. ಅವ್ರು ಬಂದಮೇಲೆ ಇವಾಗ ಏನು ವಾಷಿಂಗ್ ಮಿಷಿನ್ ಎಲ್ಲ ಯಾವ ಕಂಡೀಷನಲ್ಲಿ ಇರುತ್ತೆ, ಯಾಕೆ ಈ ಥರ ಆಗಿದೆ ಅಂತೆಲ್ಲ ನೋಡಿಬಿಟ್ಟು ಅವರು ಹೇಳಿದ್ರು, ಹಿಂದೆಗಡೆ ಅದು ಡ್ರಮ್ ಏನಾರ ಪ್ರಾಬ್ಲಮ್ ಆಗಿದ್ದರೆ ಈ ಥರ ಆಗಿರುತ್ತೆ, ಇಲ್ಲ ಅಂತಂದರೆ ಆ ಡ್ರಮ್ ಹಿಂದೆಗಡೆ ಒಂದು ಅದೇನೋ ಹೇಳಿದರು, ಅದಕ್ಕೆ ಅದು ಕಟ್ಟಾಗಿರುತ್ತೆ, ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಕ್ ಆದಂಗೆ ಆಗಿಬಿಡುತ್ತೆ, ಅದನ್ನು ಚೇಂಜ್ ಮಾಡಲೇಬೇಕು, 8,500 ಆಗುತ್ತೆ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಓಪನ್ ಮಾಡಿಸಿ ಸರಿ ನೋಡೋಣ ಅಂತ ಅಂದ್ಬಿಟ್ಟು ನೋಡಿಸ್ತಾ ಇದ್ದೆ. ಅದಾದಮೇಲೆ ಇನ್ನೊಂದು ಏನು ಅಂತ ಅಂದರೆ, ಇಫ್ ಇನ್ ಕೇಸ್ ನಾವು ಇವಾಗ ಏನಾನ ಸರಿ ಮಾಡಿಸಿ ಸರಿ ಇದ್ದರೆ ಪರವಾಗಿಲ್ಲ, ನಾವೇನಾದ್ರು ಸರಿ ಮಾಡಿಸಿನೂ ಅಷ್ಟು ದುಡ್ಡೆಲ್ಲ ಕೊಟ್ಟು ಸರಿ ಹೋಗಲಿಲ್ಲ ಅಂತ ಅಂದರೆ ಮತ್ತು ಅವಾಗ ಏನು ಮಾಡೋದು ಅಂತಲೂ ಕೂಡ ಕೇಳಿದೆ. ಆಮೇಲೆ ಹೇಳಿದ್ರು, ಇಲ್ಲ ಮೇಡಮ್ ಆ ಥರ ಎಲ್ಲ ಏನಾಗೋಲ್ಲ, ಆಲ್ಮೋಸ್ಟ್ ಒಂದು 3-4 ವರ್ಷದ ತನಕ ನಿಮಗೆ ಚೆನ್ನಾಗೇ ಬರುತ್ತೆ. ಇಫ್ ಇನ್ ಕೇಸ್ ಆವಾಗಲೂ ಏನಾನ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಮತ್ತೆ ಇದೇ ರೀತಿ ಆಗಬೇಕು, ಇನ್ನೇನು ಮೇಜರ್ ಪ್ರಾಬ್ಲಮ್ ಆಗೋದಕ್ಕೆ ಚಾನ್ಸ್ ಇಲ್ಲ ಮೇಡಮ್ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಜೀವನ್ಗೊಂದು ಸರಿ ಕಾಲ್ ಮಾಡಿ ಕೇಳಿಬಿಟ್ಟು ಅದಾದಮೇಲೆ ಮಿಷಿನೆಲ್ಲ ಅದೇನಿದೆ ಓಪನ್ ಮಾಡೋದಕ್ಕೆ ಹೇಳಿದೆ. ಸೊ ಇವಾಗ ಅದನ್ನೆಲ್ಲ ರಿಮೂವ್ ಮಾಡಿ ನೋಡ್ತಾ ಇದ್ದಾರೆ. ಇನ್ನು ಲೋಕಲ್ದೇನಾದರೂ ಹಾಕಿಸ್ತೀವಿ ಅಂತ ಅಂದರೆ ಅದು ಬಂದುಬಿಟ್ಟು ಒಂದು 4,500 ಖರ್ಚು ಬರುತ್ತೆ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋದು, ಲೋಕಲೆಲ್ಲ ಹಾಕ್ಸೋದು ಬೇಡ, ಮತ್ತೆ ಅದೆಲ್ಲ ಪ್ರಾಬ್ಲಮ್ ಆಯಿತು ಅಂತಂದರೆ ಅದು ನಾಳೆ ದಿನ ಫ್ಯೂಚರಲ್ಲಿ ಮತ್ತೆ ಅದನ್ನು ಮಾಡಿಸ್ಲೇಬೇಕು. ಕಂಪ್ನಿ ಕಡೆಯಿಂದನೇ ಅದೇನಿದೆ ಅದನ್ನು ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ಜೀವನ್ ಕೂಡ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಆಯಿತು ಅಂತ ಹೇಳಿದ್ರು. ಸೊ ಇವಾಗೆಲ್ಲ ರಿಮೂವ್ ಮಾಡ್ತಾಯಿದ್ದಾರೆ. ನಾನು ಚಿಂಟುಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ದೆ, ಅವನು ಕೂಡ ಬಂದ. ಸೊ ಪಾಪುನ ಎತ್ಕೊಂಡು ಹಾಗೆ ಕೂತ್ಕೊಂಡು ಅವನು ನೋಡ್ತಾ ಇದ್ದ ಯಾವ ರೀತಿ ಎಲ್ಲ ರಿಮೂವ್ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು ನನಗಂತೂ ಬೇಡ, ನನ್ನ ಕತೆ ಏನೇನೋ ಓಡ್ತಾಯಿತ್ತು ತಲೆಯಲ್ಲಿ, ಯಾವುದಾದ್ರೂ ಒಂದಕ್ಕಾದರೂ ಎತ್ತಿಡೋಣ ಅಂತ ಅಂದ್ಕೊಂಡಿರ್ತೀನಿ. ಬಟ್ ಅದು ನೋಡಿದ್ರೆ ಯಾವಾಗಲೂ ಈ ಥರ ಎಕ್ಸ್ಟ್ರಾ ಖರ್ಚು ಬಂದು ಅಲ್ಲೇ ದುಡ್ಡು ಖರ್ಚಾಗಿ ಹೋಗ್ತಾ ಇರುತ್ತೆ. ಅದಕ್ಕಾಗಿ ನಂಗೆ ಸಖತ್ತು ಒಂಥರ ಬೇಜಾರು, ಆಮೇಲೆ ಏನೋ ಒಂಥರ ಹೇಳೋಕ್ಕೆ ಆಗೋಲ್ಲ ಆ ಥರ ಅನಿಸ್ತಾಯಿತ್ತು. ಇನ್ನಿವಾಗ ಅದೆಲ್ಲ ರಿಮೂವ್ ಮಾಡಿ ಅವರು ಅದೇನಿದೆ ಡ್ರಮ್ನ ತೊಗೊಂಡು ಹೋಗ್ತಾರಂತೆ. ಅದಕ್ಕೆ ವಿತಿನ್ 24 hours ಒಳಗಡೆ ಅದು ಏನಿದೆ ರಿಪೇರ್ ಮಾಡಿಕೊಂಡು ತೊಗೊಂಬಂದು ಮತ್ತೆ ಹಾಕ್ತಾರಂತೆ. ಕಂಪ್ಲೀಟಾಗಿ ಎಲ್ಲ ನಾಳೆ ಮನೆಗೆ ಬಂದುಬಿಟ್ಟು ಫಿಟ್ ಮಾಡಿ ಎಲ್ಲ ನೋಡಿದ್ಮೇಲೆ ಒಂದು ಸರಿ ಏನಿದೆ ಟ್ರಯಲ್ ಕೂಡ ಮಾಡ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ನಿಜವಾಗ್ಲೂ ಏನೇ ಆಗಿರಲಿ, ಏನೋ ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಒಂದು 3,000 ಆ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಫೈನಲ್ ಅಂದರೆ ಒಂದು 4,000 ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದ್ರೆ ಪ್ರೈಸು 8,500, ಒಂಥರ ಹೊಟ್ಟೆ ಉರಿಯುತ್ತೆ. ಇವಾಗ ನೋಡಿ ರಿಮೂವ್ ಮಾಡಿ ಇವಾಗೆಲ್ಲ ತೊಗೊಂಡು ಹೋದರು, ಇದೇ ಕಟ್ಟಾಗಿರೋದು. ಸೊ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು. ಯಾವುದು ಇದೇನು ಡ್ಯಾಮೇಜ್ ಆಗಿಲ್ಲ, ಯಾಕಂದರೆ ಇದು ಬಿದ್ದು ಡ್ಯಾಮೇಜ್ ಆಗಿಬಿಡುತ್ತೆ, ಓಕೆ ಚಾನ್ಸಸ್ ಇರುತ್ತೆ. ಸೊ ಅದು ಡ್ಯಾಮೇಜ್ ಆಗಿಲ್ಲ. ಸೊ ಇದು ಫ್ಲಾಂಜಸ್ಸು. ಅಸೆಂಬ್ಲಿ ಡ್ರಮ್ ಬೇಕು ಅಂದರೆ ನಿಮಗೆ ಕಂಪ್ನಿಯಿಂದನೇ ಆರ್ಡರ್ ಮಾಡಬೇಕು, ಇಲ್ಲ ನೀವು ಅಸೆಂಬ್ಲಿ ಡ್ರಮ್ಮೇ ಹೊಸದು ಬೇಕು ಅಂದ್ರೂ ಸಿಗುತ್ತೆ.
ಲೋಕಲ್ ಮಾಡಿಸ್ತೀನಿ ಅಂದ್ರೂ ಮಾಡಿಸಿ, ಇಲ್ಲ ಆರ್ಡರ್ ಮಾಡಿ ಅಂದರೆ ಆರ್ಡರ್ ಮಾಡ್ತೀವಿ. ಈಗ ಎಷ್ಟಾಗುತ್ತೆ ಅದು? ಒಂದೊಂದು 8000 ರುಪೀಸ್ ಆಗುತ್ತೆ. ನೀವೇ ಮಾಡಿಕೊಡ್ತೀರಾ ಅಂದರೆ? ಹಾಂ, ಇದು ಕಂಪ್ನಿಯಿಂದನೇ 8000 ರುಪೀಸ್ ಆಗುತ್ತೆ. ಓಕೆ. ನೀವು ಲೋಕಲ್ ಮಾಡಿಸ್ತೀನಿ ಅಂದರೆ ಒಂದು 4,500 ಆಗಿಬಿಡುತ್ತೆ. ಕಡಿಮೆ ಇಲ್ವಾ ಸರ್ ಇನ್ನು? ಅದೇ ಮೇಡಮ್, ಕಡಿಮೆ ಇರೋಲ್ಲ. ನೀವು ಕಂಪ್ನಿಯಿಂದ ಮಾಡಿಸ್ಕೊಂಡ್ರೆ ಹೊಸದು ಬರುತ್ತೆ, ಫುಲ್ ಇದೆಯಲ್ಲ, ಫುಲ್ ಹೊಸದು ಬರುತ್ತೆ. ಇಲ್ಲ ಫುಲ್ ಕ್ಲೀನಿಂಗು ವಾಶ್ ಆಗಬೇಕು ಅಂದರೆ 5000 ರುಪೀಸ್ ಆಗುತ್ತೆ. ಫುಲ್ ಕ್ಲೀನ್ ಮಾಡಿಕೊಡ್ತಾರೆ. ಮತ್ತು ಎಕ್ಸ್ಟ್ರಾ 500 ತಗೋತಾರೆ. 200-300 ತೊಗೋಬೋದು ಎಕ್ಸ್ಟ್ರಾ ವಾಷಿಂಗ್. ನಾವು ಮಾಡಲ್ಲ, ನಾವು ಬೇರೆಯವ್ರಿಗೆ ಕೊಡ್ತೀವಿ. ಸರಿ ಸರಿ. ಯಾವಾಗ ಸಿಗುತ್ತೆ? ನೀವು ಕಂಪ್ನಿಯಿಂದ ಆರ್ಡರ್ ಮಾಡಿದ್ರೆ ನಾಳೆ ಇಲ್ಲ ನಾಡಿದ್ದು ಸಿಗುತ್ತೆ. ಇದನ್ನೇ ರೆಡಿ ಮಾಡಿಸ್ತೀನಿ ಅಂದರೆ ಇವತ್ತು ಕೊಟ್ಟರೆ ನಾಳೆ ಈವ್ನಿಂಗ್ ಅಷ್ಟೇ ಕ್ಲಿಯರ್ ಆಗುತ್ತೆ. ಸೊ ಇದು ಕಟ್ಟಾಗಿದೆ, ಇವಾಗ ಮತ್ತೆ ಇದನ್ನು ರಿಪ್ಲೇಸ್ ಮಾಡಬೇಕು. ಅದು ಎರ್ಕ ತಿಂತಾ ಇರುತ್ತೆ ಮಣ್ಣು. ಓಕೆ. ಸೊ ಬೋರ್ ವಾಟರ್ ಅಲ್ವಾ, ಅದು ತಿಂತಾನೆ ಇರುತ್ತೆ, ಕಟ್ ಆಗುತ್ತೆ. ಓಕೆ. ಕಬ್ಬಣ ಆದರೆ ಇವನ್ ಇದು ಕೂಡ ಏನು ಕ್ಲೀನ್ ಮಾಡಿಕೊಟ್ಬಿಡ್ತಾರಾ? ಇಲ್ಲ, ಅದನ್ನು ತೊಗೊಂಡೋಗಲ್ಲ, ಇದನ್ನಷ್ಟೇ ಕ್ಲೀನ್ ಮಾಡಿಕೊಡ್ತಾರೆ. ಅದೇ 4-5 ಇದು 4-5 ಆಗುತ್ತೆ. ಬಟ್ ಕ್ಲೀನ್ ಮಾಡೋಕ್ಕೆ ಒಂದು 200-300 ಜಾಸ್ತಿ ತಗೊಳ್ತಾರೆ. ಕ್ಲೀನಿಂಗ್ ಬೇಕು ಅಂದರೆ. ಇಲ್ಲ ಕ್ಲೀನ್ ಬೇಡ, ಬರೀ ಅದಷ್ಟೇ ಚೇಂಜ್ ಮಾಡಿಸ್ಕೊಂಬನ್ನಿ ಅಂದರೆ ಅದಷ್ಟೇ ಚೇಂಜ್ ಮಾಡಿಸ್ತೀವಿ. ಆವಾಗ ಕ್ಲೀನ್ ಏನು ಮಾಡಲ್ಲ? ಕ್ಲೀನ್ ಏನು ಮಾಡಲ್ಲ, ಅವ್ರು ಜಸ್ಟ್ ತೆಗೆದ್ಬಿಟ್ಟು ಇವೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಹೀಟ್ ಮಾಡಿ ತೆಗೆದು ಮತ್ತೆ ಹೊಸ ಪ್ಲಾಂಜಸ್ ಕೂರಿಸ್ತಾರೆ. ಔಟ್ ಸೈಡ್ ಹೋಗುತ್ತಲ್ಲ, ಕ್ಲೀನ್ ಏನು ಬೇಡ ಬಿಡಿ ಸರ್, ಜಸ್ಟ್ ಅದೊಂದು ಮಾಡಿಸ್ಕೊಂಬನ್ನಿ. ಇಲ್ಲ, ಕ್ಲೀನಿಂಗ್ ಅವಶ್ಯಕತೆನೇ ಇಲ್ಲ, ನಾನೇ ಹೇಳಿದ್ದು. ಸೊ ಯಾಕಂದರೆ ಅದು ಕ್ಲೀನ್ ಮಾಡಿದ್ರೂ ಅಷ್ಟು ಕ್ಲೀನ್ ಆಗಲ್ಲ, 100% ಕ್ಲೀನ್ ಆಗಲ್ಲ. ಓಕೆ. ಸೊ ಇವಾಗ ತೊಗೊಂಡು ಹೋಗ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ಹಾಗೆ ತೊಗೊಬಂದು ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಕಳಿಸ್ಕೊಟ್ಬಿಟ್ಟು, ಅದಾದಮೇಲೆ ನಾನು ನನ್ನ ತಮ್ಮ ಹೀಗೆ ಡಿಸ್ಕಸ್ ಮಾಡ್ತಾಯಿದ್ವಿ, ಇಷ್ಟೊಂದೆಲ್ಲ ಪ್ರೈಸಾ, ಏನು ಕತೆ, ಏನಾಗಿದೆ ಅಂತ. ಇವಾಗ ಏನು ಗೊತ್ತಾ, ಅವ್ರಿಗೆ ಕೊಟ್ಟು ನಾವು ಮಾಡಿಸ್ಬೋದಾಗಿತ್ತು, 4,500 ಆಗುತ್ತೆ. ಬಟ್ ಏನಂದರೆ ಮತ್ತೇನಾದ್ರು ಪ್ರಾಬ್ಲಮ್ ಬಂದುಬಿಟ್ರೆ ಅದೊಂಥರ ಭಯ ಅಷ್ಟೇ. ಅದಕ್ಕೋಸ್ಕರ ಕಂಪ್ನಿ ಕಡೆಯಿಂದನೇ ಅದು ಏನು ಮಾಡ್ತಾರೆ ಅದನ್ನು ಮಾಡಲಿ ಅಂತ ಅಂದ್ಬಿಟ್ಟು. ಇನ್ನು ಇವಾಗ ಪಾಪುನ ಎತ್ಕೊಂಡು ಚಿಂಟು ಆಟ ಆಡಿಸ್ತಾ ಇದ್ದ. ಜೊತೆಗೆ ಇವತ್ತು ಪಾಪ ಮಮ್ಮಿ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಅಲ್ವಾ, ಏನಾದರೂ ಗಿಫ್ಟ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಕೂಡ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸಿರಿ 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 ಸಿರಿ, ಯಾರದು ಸಿರಿ? ಹಾಕೊಂಡು ಎಳ್ದಾಕ್ಬಿಡು ಸಿರಿ. ಗಬ್ಬಿನೋಗ ಹಂಗೆ ಗುಬ್ಬಿ ಮಾಡ್ಬಿಟ್ಟ. ಏನಮ್ಮ, ಏನು ಏನು? ಬೆಳಗ್ಗೆ ಮನೆ ಬಾಗಿಲು ಮುಂದೆ ರಂಗೋಲಿ ಬಿಟ್ಟಿದ್ದೆಲ್ಲ ನನ್ನ ಮಗ ಹೋಗಿ ಗಿಡಕ್ಕೆ ನೀರು ಹಾಕೋವಾಗ ಸ್ವಲ್ಪ ಹಾಳು ಮಾಡಾಕ್ಬಿಟ್ಟಿದ್ದ. ಸರಿ, ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಸಂಜೆ ಪೂಜೆ ಮಾಡ್ತೀನಲ್ಲ, ಆವಾಗ ಸಿಂಪಲಾಗಿ ಒಂದು ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇನ್ನು ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಕೂಡ ಇದೆ. ಎಲ್ಲಿಗೆ ಅಂತ ಅಂದರೆ ನಮ್ಮ ಅಮ್ಮಗೂ ನಮ್ಮ ಅಪ್ಪಂಗೂ ಏನಾದರೂ ಗಿಫ್ಟ್ ತೊಗೊಂಬರೋಣ ಹೋಗಿ ಅಂತ. ನೋಡೋಣ ಹೇಗಾಗುತ್ತೆ ಅಂತ. ಸಂಜೆ ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಮದುವೆ ಆಗಿ ಆಲ್ಮೋಸ್ಟ್ 31 ಇಯರ್ಸ್ ಅಂತ ಅನಿಸುತ್ತೆ. ಏಯ್ ಹೋಗಲೇ, ನನಗೆ 29 ವರ್ಷ. ಹಾಂ, ನಮ್ಮ 31 ಇಯರ್ಸ್ ಆಗಿದೆ. ಇಲ್ಲ, ಸುಮ್ಮ ಕೂತ್ಕೊಳ್ಳೋ, ಇವನೊಬ್ಬ ಏನೇನೋ ಹೇಳ್ತಾನೆ. ನನಗೆ 29 ಇಯರ್ಸು. ಅಂದರೆ ನಮ್ಮಪ್ಪ ನಮ್ಮಮ್ಮ ಮದುವೆ ಆಗಿ 31 ವರ್ಷ ಆಗಿದೆ. ಸೊ ಈ ಥರ. ಇನ್ನು ಇವಾಗ 31 ಇಯರ್ಸ್ ಕಂಪ್ಲೀಟ್ ಆಗಿ 32 ಇಯರ್ಸ್ ನಡೀತಾ ಇದೆ ಈಗ. ಆ್ಯಂಡ್ ಇವಾಗ ಹೋಗಿ ಏನಾರ ಗಿಫ್ಟ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನು ತೊಗೊಂಬರೋದು ಅಂತ ಏನೂ ಪ್ಲ್ಯಾನ್ ಇಲ್ಲ. ನನ್ನ ತಂಗಿಗೆ ಕಾಲ್ ಮಾಡ್ದೆ, ಅವಳೇನೋ ನಾಳೆ ಬರ್ತಾಳಂತೆ. ಇನ್ನೊಂದೇನು ಅಂದರೆ ನಾಳೆ ನಮ್ಮ ಅಪ್ಪನ ಬರ್ತಡೆ. ಸೊ 19th ಮೇ ನಮ್ಮಪ್ಪ ನಮ್ಮಮ್ಮ ಮದುವೆ ಆಗಿದ್ದ ದಿನ, 20th ನಮ್ಮಪ್ಪ ಬರ್ತಡೆ. ಸೊ ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ನಮ್ಮದು ಮೇನಲ್ಲಿ ಸಾಕಷ್ಟು ಇದೆ, ಏನೇನೋ ಇದೆ. ಅಂದರೆ May 1st ನನ್ನ ಬರ್ತಡೆ, May 4th ನಮ್ಮ ಅಭಿ ಬರ್ತಡೆ,
ಅದಾದಮೇಲೆ ಮೇ 12th 13th ಮೈಸೂರು ಮಾವ ಅವ್ರ ಬರ್ತಡೇ, ಅತ್ತೆ ಮಾವ ಇಬ್ರದ್ದು. ಸೊ 12th ಮಾವಂದು, 13th ಶೋಭಾ ಅತ್ತೆದು. ಇನ್ನು ಅದಾದಮೇಲೆ ನೆಕ್ಸ್ಟು 19th ನಮ್ಮಪ್ಪ ನಮ್ಮ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ, 20ನೇ ತಾರೀಕು ನಮ್ಮಪ್ಪನ ಬರ್ತಡೇ, ತಂಗಿ ಮತ್ತು ತಂಗಿ ಗಂಡನ ಮದುವೆ ಆ್ಯನಿವರ್ಸರಿ ಬಂದುಬಿಟ್ಟು 23rd. ಸೊ ಈ ರೀತಿಯಾಗಿ ಎಲ್ಲ ಆಲ್ಮೋಸ್ಟ್ ಮೇನಲ್ಲೇ ಬರುತ್ತೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಮ್ಮ ಆ್ಯನಿವರ್ಸರಿ. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲ ಮೇನಲ್ಲೇ ಇದೆ. ಸೊ ಒಂಥರ ಬ್ಯಾಕ್ ಟು ಬ್ಯಾಕ್ ಸೆಲೆಬ್ರೇಷನ್ಸ್ ಅಂತಲೇ ಹೇಳ್ಬೋದು. ಇನ್ನು ಇವಾಗ ಹೊರಗಡೆ ಹೋಗಿ ಏನು ಶಾಪಿಂಗ್ ಮಾಡ್ಕೊಂಡು ಬರೋದು ನೋಡಬೇಕು ಅಂದರೆ ಗಿಫ್ಟ್ಗೆ ನೋಡೋಣ. ಯಾಕಂದರೆ ಇವಾಗ ಬಟ್ಟೆ ತೊಗೊಂಡು ಬರೋದಾ ಅಥವಾ ಬೇರೆ ಏನಾದರೂ ಗಿಫ್ಟ್ ಕೊಡ್ಸೋದಾ ಅಂತ. ಲಾಸ್ಟ್ ಟೈಮ್ ನಾನು ನಮ್ಮ ಅಮ್ಮಂಗೆ ಸ್ಯಾರಿ ಕೊಟ್ಟಿದ್ದೆ ಬರ್ತಡೇಗೆ. ಸೊ ಇವಾಗಲೂ ಕೂಡ ಸ್ಯಾರಿ ಅಂದರೆ ಅದಷ್ಟು ಚೆನ್ನಾಗಿರಲ್ಲ. ಸೊ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಅದು ವಾಷಿಂಗ್ ಮಿಷಿನ್ ರಿಪೇರ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಕರೆಸಿದ್ದೆ ಅಲ್ವಾ. ಸೊ ಅವರು ಕೂಡ ಅದೇನಿದೆ ಡ್ರಮ್ ಒಳಗಡೆ ಅದನ್ನು ತೊಗೊಂಡು ಹೋಗಿದ್ದಾರೆ. ಸೊ ಅದೇನೋ 8,500 ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಕೂಡ ಮಾಡಿಸೋಣ ಅಂತ. ಇವಾಗ ಅದಕ್ಕೂ ಕೂಡ ಜೇಬಕ್ಕೆ ಕತ್ರಿ ಬಿತ್ತು, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಒಂದು ಸ್ವಲ್ಪ ನೀಟಾಗಿ ನೋಡ್ಕೋಬೇಕು. ಇಲ್ಲಿ ಹಾರ್ಡ್ ವಾಟರ್ ಇದೆ ಅಂತೆ. ಸೊ ಹಾಗಾಗಿ ಹಾರ್ಡ್ ವಾಟರಿಂದ ಜಾಸ್ತಿ ಆ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ನಾನು ತುಂಬ ಜಾಸ್ತಿ ಏನೋ ಹಾರ್ಡ್ ವಾಟರ್ ಇಲ್ವಲ್ಲ ಅಂತ ಅಂದ್ಬಿಟ್ಟೆ ಕೇಳಿದೆ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಮೇಡಮ್, ಅದು ಯೂಸ್ ಮಾಡ್ತಾನೂ ಪ್ರಾಬ್ಲಮ್ ಆಗುತ್ತೆ, ಜೊತೆಗೆ ಹಾರ್ಡ್ ವಾಟರಿಂದ ಸ್ವಲ್ಪ ಬೇಗನೆ ಹಾಳಾಗುತ್ತೆ ಅಂದರು. ಆ್ಯಂಡ್ ಇವಾಗ ಸರಿ ಮಾಡಿಸಿದ್ರೆ ಇದು ಇನ್ನೆಷ್ಟು ವರ್ಷ ಬರುತ್ತೆ ಅಂತ ನಾನು ಮೇಯ್ನಾಗಿ ಕೇಳಿದ್ದು. ಯಾಕೆ ಅಂತ ಅಂದರೆ ಈಗ ರಿಪೇರ್ ಮಾಡಿಸ್ಬಿಡ್ತೀವಿ ಇಷ್ಟು ಕೊಟ್ಟು, ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದ್ರೆ ಹೊಸದೇ ಬರೋದಲ್ಲ ಅನ್ನೋದು ಕೂಡ ಬಂದ್ಬಿಡುತ್ತೆ ತಲೆಗೆ. ಅದೊಂಥರ ಗಿಲ್ಟ್ ಫೀಲ್ ಆಗಬಾರ್ದಲ್ವ. ಸೊ ಹಾಗಾಗಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇವಾಗ ರಿಪೇರ್ ಮಾಡಿಸಿದ್ರು ಆಲ್ಮೋಸ್ಟ್ ಒಂದು 4-5 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಇಫ್ ಇನ್ ಕೇಸ್ ಪ್ರಾಬ್ಲಮ್ ಬರಲಿಲ್ಲ ಅಂತ ಅಂದರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದರೆ ಏನೂ ಇದಾಗಲ್ಲ, ಇಶ್ಯೂಸ್ ಅಂತೂ ಏನೂ ಬರೋಲ್ಲ, ಇಲ್ಲಿವರೆಗೂ ಮಾಡಿದ್ದೀವಿ, ಏನೂ ಇಶ್ಯೂಸ್ ಬಂದಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು, ನಾಳೆ ಏನೋ ತೊಗೊಂಬಂದು ಹಾಕ್ತಾರಂತೆ, ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಕಂಪ್ಲೀಟ್ ಡ್ರಮ್ಮೇ ಚೇಂಜ್ ಮಾಡಿಸ್ತೀವಿ ಅಂತ ಅಂದರೆ ಅದಿದ್ದು ಪ್ರೈಸ್ ಜಾಸ್ತಿ ಆಗುತ್ತೆ. ಈ ಥರ ನನಗಂತೂ ಒಂದೊಂದು ಸರ್ತಿ ಏನೋ ಒಂದು ಕಡೆ ಒಂದು ಚೂರಾದರೂ ದುಡ್ಡು ಸೇವ್ ಮಾಡೋಣ ಅಂತ ಅಂದ್ಕೊತೀವಿ, ಈ ಥರ ಆಗೋಗ್ಬಿಡುತ್ತಲ್ಲ ಅನ್ನೋದು. ಮತ್ತು ಹಿಂದಗಡೆ ಇನ್ನೂ ಪ್ಲಂಬರ್ದು ಹುಡುಕ್ತಾನೇ ಇದ್ದೀವಿ, ಎಲ್ಲೂ ಕೂಡ ಸಿಗ್ತಾಯಿಲ್ಲ ನಮಗೆ. ಅದು ಇನ್ನೂ ರಿಪೇರ್ ಮಾಡಿಸ್ಬೇಕು. ಅದಾದಮೇಲೆ ಮೇಲ್ಗಡೆ ಒಂದು ಗೇಟ್ ಮಾಡಿಸ್ಬೇಕು. ಯಾವುದಕ್ಕೆ ತಲೆ ಕೆಡಿಸ್ಕೊಳ್ಳೋದು, ನನಗೂ ಸಾಕಾಗೋಗ್ಬಿಟ್ಟಿದೆ ಅದಕ್ಕೆ. ಒಂದೊಂದ್ಸಲಿ ಅನಿಸುತ್ತೆ, ಸ್ವಂತ ಮನೆಗೆ ಬರೋದಕ್ಕಿಂತ ಬಾಡಿಗೆ ಮನೇಲಿ ಇದ್ದಿದ್ರೇ ಚೆನ್ನಾಗಿರ್ತಿದ್ದಲ್ಲ, ಎಷ್ಟೊಂದು ಸ್ವಲ್ಪ ದುಡ್ಡು ಸೇವ್ ಮಾಡ್ಕೋಬೋದಾಗಿತ್ತು ನಾವು ಅಂತ. ಲೋನ್ ಪಾಡಿಗೆ ಲೋನ್ ಕಟ್ಕೋತಾ ಇರ್ತೀವಿ, ಅದ್ರದ್ದೆಲ್ಲ ತಲೆನೋವು. ಬಟ್ ಈ ಥರ ಏನಾದರೂ ಎಕ್ಸ್ಟ್ರಾ ಬಂದುಬಿಟ್ರೆ, ಕೆಲಸ ಮಾಡಿಸೋದಕ್ಕಿಂತ ಕೆಲಸ ಮಾಡೋರನ್ನ ಹುಡ್ಕೋದಿದೆಯಲ್ಲ, ಅದು ಮೇನ್ ತಲೆನೋವು ಅಷ್ಟೆ. ಇವಾಗ ನಾನು ಕೂಡ ಫ್ರೆಶಪ್ ಆಗಿಬಿಟ್ಟು ಬರ್ತೀನಿ. ಆಮೇಲೆ ಪಾಪುಗೆ ಕೂಡ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಬೇಕು. ಇವಾಗ ಮಳೆ ಕೂಡ ಬರೋ ಹಾಗಿದೆ, ಬೇಗ ಹೋಗಿ ಬೇಗ ಬರಬೇಕು. ಸಂಜೆ ನನ್ನ ತಂಗಿನ ಕರೆದಿದ್ದಕ್ಕೆ ಅವಳು ನಾಳೆ ಬರ್ತೀನಿ ಅಂತ ಹೇಳಿದ್ಲು. ಓಕೆ ಫೈನ್. ಇವಾಗ ನಾನು ಚಿಂಟುನೇ ಹೋಗಿ ಸಿಂಪಲಾಗಿ ಒಂದು ಕೇಕ್ ತೊಗೊಂಬಂದು ನಮ್ಮ ಪಪ್ಪ ಮಮ್ಮಿಗೆ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡೋಣ ಅಂತ. ಬನ್ನಿ ಇವಾಗ ಹೋಗೋಣ. ಹಾಗೆ ನೀವಾದರೂ ಏನು ಅನ್ಸುತ್ತೆ ಚಿಂಟು, ನಾ ಬಾಡಿಗೆ ಮನೇಲಿ ಇದ್ದಿದ್ದೆ ಬೆಸ್ಟಾ ಇದು ಬೆಸ್ಟಾ? ಹಾಂ, ಇದೇ ಬೆಸ್ಟ್. ಯಾಕೆ? ಅಲ್ಲಿ ಬಾಡಿಗೆಯಲ್ಲಿ ಅದು ಮಾಡಿಬಿಟ್ಟು ಇದು ಮಾಡಿಬಿಟ್ಟು ಅಂತ ಓನಕ್ಕೆ ಅನ್ಸ್ಕೊಳ್ಳೋ ಬದಲು ನಮ್ಮ ಮನೆ ನಾವು ರಾಜ್ಬಿಡ್ತಾರೆ. ನೀನು ಯಾವಾಗಪ್ಪ ಬಾಡಿಗೆ ಮನೆಗೆ ಹೋಗಿ ಅನ್ಸ್ಕೊಂಡಿದ್ಯಾ? ಅನ್ಸ್ಕೊಳ್ಳೋದು ನೋಡಿ ಹುಟ್ಟಿದಾಗಿಂದನೇ ಓನರು ಅಲ್ಲ, ಅನ್ಸ್ಕೊಳ್ಳೋದು ನೀನು ಹುಡ್ದಾಗಿಂದನೂ ಓನರೇನೇನೆ. ನಾವೊಂದು ಆವಾಗ ಮಧ್ಯದಲ್ಲಿ ಒಂದು 3 ವರ್ಷ ಅಷ್ಟೇ. 3 ಅಲ್ಲ ಕಣೋ, ಒಂದು 5 ವರ್ಷ. ಒಂದು 5 ವರ್ಷ ಬಾಡಿಗೆ ಮನೆಯಲ್ಲಿದ್ದೆ ನಾನು ಅಷ್ಟೇ. ಹೌದು, 5 ವರ್ಷನೇ. 5 ವರ್ಷ, ಆಲ್ಮೋಸ್ಟ್ 5 ವರ್ಷ ಬಾಡಿಗೆ ಮನೆಯಲ್ಲಿದ್ವಿ. ಆಮೇಲೆ ನಾವು ನಮ್ಮ ಸ್ವಂತ ಮನೆಗೆ ಬಂದ್ವಿ. ಓನರ್ ಮಗಳು ಇವಳು. ಸಿರಿ ಸಿರಿ ಅಲ್ಲೇ ಏನಮ್ಮ, ಅಯ್ಯಯ್ಯ ನೀನು ಸ್ಮೈಲ್ಗೆ ಅರ್ಧ ಬಿದ್ದುಬಿಡ್ಬೇಕು ಸಿರಿ. ನೀನೇ ಬಿದ್ದೋಗ್ಬೇಡ ಅಂತ. ಏನಾದ್ರು ಒಂದು ಬೇಜಾರಾಗಿದ್ರೆ ಇವಳು ನೋಡ್ಕೊಂಡು ಒಂದು ಸ್ಮೈಲ್ ಮಾಡಿದ್ರೆ ಸಾಕು, ಬಿಡು ಅವೆಲ್ಲ ಏನು ಮ್ಯಾಟರೇ ಅಲ್ಲ ಅನ್ನೋ ಥರ ಅನ್ಸ್ಬಿಡುತ್ತೆ ಅಲ್ವೇನೋ. ಗಬ್ಬಿ ಗುಬ್ಬಿ ಸಿರಿ ಸಾಂಗ್ ಆಡ್ಲಾ ನಿಮಗೆ? ಸಾಂಗ್ ಆಡ್ಲಾ ಆಚಿ? ಸಾಂಗ್ ಆಡೋಣ. ಇವಾಗ ಚಿಂಟು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸ್ತಾ ಇದ್ದಾನೆ ಪಾಪುನ. ನಾನು ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮಾಡಿ ಮುಗಿಸ್ಕೊಂಡ್ಬಿಟ್ಟೆ.
ಅದಾದಮೇಲೆ ಒಂದು ಪಾರ್ಸಲ್ ಕೂಡ ರಿಸೀವ್ ಆಗೋದಿತ್ತು. ಮೀಶೋನಲ್ಲಿ ಏನೋ ಬೇಕಾಗಿತ್ತು ಅಂತ ಆರ್ಡರ್ ಮಾಡ್ಕೊಂಡಿದ್ದೆ, ಅದು ಕೂಡ ರಿಸೀವ್ ಆಯಿತು. ಅಪ್ಪು ಹೋಗಿದ್ದಾನೆ ತೊಗೊಂಬರೋದಕ್ಕೆ. ಇನ್ನು ಪಾಪುಗೆ ಮಲಗಿಸಿ ಅವಳು ಎದ್ದೇಳೋ ಅಷ್ಟೊತ್ತಿಗೆ ನಾನು ನನ್ನ ಕೆಲಸ ಎಲ್ಲ ಮಾಡ್ಕೊಂಬಿಡ್ಬೋದು. ಅವಳು ಆರಾಮಾಗಿ ಮಲ್ಕೊಂಡಿದ್ರೆ ನಾನು ಆರಾಮಾಗಿ ಬೇಗನೆ ಕೆಲಸ ಮುಗಿಸ್ಕೊಂಬಿಡ್ತೀನಿ. ಇಲ್ಲ ಅಂತಂದರೆ ಸ್ವಲ್ಪ ಲೇಟ್ ಅಂತೂ ಆಗೇ ಆಗುತ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.